ಹಲೋ ಎಲ್ಲರಿಗೂ ನಮಸ್ಕಾರ. ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಮೊದಲ ODI ಪಂದ್ಯವನ್ನು ಭಾರತ ಕಂಫರ್ಟೇಬಲ್ ಆಗಿ ಗೆದ್ದು ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಈಸಿಯಾಗಿರೋ ಮ್ಯಾಚನ್ನು ಕೊನೆಗೆ ಬಾಯಿಗೆ ತರಿಸ್ಕೊಂಡಿದ್ರು ಅಂತಲೇ ಹೇಳ್ಬೋದು. ಸೊ ನ್ಯೂಜಿಲ್ಯಾಂಡ್ ಅವರ ಫೈಟ್ ಬ್ಯಾಕ್ ಮೆಚ್ಚಲೇಬೇಕು ಖಂಡಿತವಾಗ್ಲೂ. ಒಂಚೂರು ಏನಾದರೂ ಎಡವಿದ್ರೆ ಖಂಡಿತವಾಗ್ಲೂ ರೋಮಾಂಚಕವಾಗಿತ್ತು ಮತ್ತು ಪಂದ್ಯ ಅಂತಲೇ ಹೇಳ್ಬೋದು. ಯಾಕಂದರೆ ನ್ಯೂಜಿಲ್ಯಾಂಡ್ ಆಲ್ಮೋಸ್ಟ್ ವಿನ್ ಆಗಿಬಿಟ್ಟಿದ್ರು ಅಂತಲೇ ಹೇಳ್ಬೋದು ಕೊನೆಯಲ್ಲಿ ಕಮ್ಬ್ಯಾಕ್ ಮಾಡೋ ಮುಖಾಂತರ. ಸೊ KL ರಾಹುಲ್ ಲಾಸ್ಟ್ಗೆ ನರ್ವ್ಸನ್ನು ಹೋಲ್ಡ್ ಮಾಡಿ ಮ್ಯಾಚನ್ನು ವಿನ್ ಮಾಡಿಸ್ಕೊಡ್ತಾರೆ. ಸೊ ವಾಷಿಂಗ್ಟನ್ ಸುಂದರ್ ಅವರು ಕೂಡ ಇಂಜುರಿ ನಡುವೆಯೂ ಫೈಟಿಂಗ್ ಸ್ಪಿರಿಟನ್ನು ಮೆರೆದ್ರು ಅಂತಲೇ ಹೇಳ್ಬೋದು. ವಿರಾಟ್ ಕೊಹ್ಲಿ ಅವರ ವಿಕೆಟ್ ಹೋಗ್ತಿದ್ದಂಗೆ ಎಲ್ಲನೂ ಚೇಂಜ್ ಆಗಿಬಿಟ್ಟಿತ್ತು. ಸೊ 3-4 ವಿಕೆಟು ಬೇಗನೆ ಬಿದ್ದು ಮ್ಯಾಚು ಸ್ವಲ್ಪ ಟರ್ನ್ ಆಗಿತ್ತು. ಸೊ ನ್ಯೂಜಿಲ್ಯಾಂಡ್ ಫಸ್ಟ್ ಹೇಗೆ ಫೀಲ್ಡಿಂಗ್ ಸಖತ್ತಾಗಿ ಮಾಡಿದ್ರು, ಆಮೇಲೆ ಸ್ವಲ್ಪ ಎಡವಿದ್ರು ಅಂತಲೇ ಹೇಳ್ಬೋದು. ಸೊ ಅಲ್ಲಲ್ಲಿ ಮಿಸ್ಟೇಕ್ಗಳು ಆಯಿತು, ಕ್ಯಾಚಸ್ಗಳು ಡ್ರಾಪ್ ಆಯಿತು. ಇದರಿಂದ ಸ್ವಲ್ಪ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ಗೇಮು ಇನ್ನೂ ಇಂಟ್ರೆಸ್ಟಿಂಗ್ ಆಗ್ತಿತ್ತು. ಇವಾಗಲೂ ಕೂಡ ಇಂಟ್ರೆಸ್ಟಿಂಗ್ ಆಗಿತ್ತು ಖಂಡಿತವಾಗ್ಲೂ. ಕೊನೆ ತನಕ ಹೋಗಿತ್ತು. ಕೊನೆಯಲ್ಲಿ ರಾಹುಲ್ ಫಿನಿಶ್ ಮಾಡ್ತಾರೆ. ಸೊ ಈ ಮ್ಯಾಚ್ನಲ್ಲಿ ಏನಾಗಿತ್ತು ಅಂತ ಸಣ್ಣದಾಗಿ ನೋಡೋಣ ವಿಡಿಯೋದಲ್ಲಿ. ಅದಕ್ಕೂ ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಪಟಾಪಟ್ ಅಂತ ಸ್ಟಾರ್ಟ್ ಮಾಡೋಣ. ಸೊ ಮೊದಲಾಗಿ ಹೇಳ್ಬೇಕಂದ್ರೆ ಭಾರತ ಇವತ್ತು ಟಾಸ್ ಗೆದ್ದು ಬಾಲಿಂಗ್ ಆಯ್ಕೆ ಮಾಡ್ಕೊಳ್ಳುತ್ತೆ. ಸೊ ಸಖತ್ತಾಗಿರೋ ಬ್ಯಾಟಿಂಗ್ ಬರುತ್ತೆ ನ್ಯೂಜಿಲ್ಯಾಂಡ್ ತಂಡಕ್ಕೆ. ಯಾಕಂದರೆ 117 ರನ್ಗಳ ಪಾರ್ಟ್ನರ್ಶಿಪ್ ಸ್ಟಾರ್ಟಿಂಗ್ನಲ್ಲೇ ಸಿಗುತ್ತೆ. ಡೆವಾನ್ ಕಾನ್ವೆ ಮತ್ತು ಹೆನ್ರಿ ನಿಕೋಲ್ಸ್ ಅವರಿಂದ 117 ರನ್ಗಳ ಬೃಹತ್ ಪಾರ್ಟ್ನರ್ಶಿಪ್ ಬರುತ್ತೆ. ಸೊ ಈ ಪಾರ್ಟ್ನರ್ಶಿಪ್ಪನ್ನು ಬ್ರೇಕ್ ಮಾಡಬೇಕಿತ್ತು. ಹರ್ಷಿತ್ ರಾಣಾ ಸ್ಟ್ರೇಟ್ ಅವೇ ಸೆಕೆಂಡ್ ಸ್ಪೆಲ್ಗೆ ಬಂದು ಇಬ್ಬರು ಓಪನರ್ಸನ್ನು ಇರ್ತಾರೆ ಅಂತಲೇ ಹೇಳ್ಬೋದು. ಮೊದಲು ಡೆವಾನ್ ಕಾನ್ವೆ ಅವರ ಇನ್ಫ್ಯಾಕ್ಟ್ ಹೆನ್ರಿ ನಿಕೋಲ್ಸ್ ಅವರ ವಿಕೆಟನ್ನು ಮೊದಲು ತೆಗಿತಾರೆ. 62 ರನ್ ಹೊಡೆದು ಸಖತ್ತಾಗಿ ಆಡ್ತಾಯಿದ್ರು, ಅವರ ವಿಕೆಟನ್ನು ತೆಗಿತಾರೆ. ಅದಾದ ಬಳಿಕ ಕಾನ್ವೆ ಅವ್ರನ್ನ ಒಂದು ಬ್ಯೂಟಿಫುಲ್ ಬಾಲ್ ಮುಖಾಂತರ ಬೌಲ್ ಮಾಡ್ತಾರೆ. ಇದರೊಂದಿಗೆ 2 ಓಪನರ್ಸನ್ನು ಹರ್ಷಿತ್ ರಾಣಾ ಅವ್ರನ್ನ ತೆಗೆದ್ರೆ ಸಿರಾಜ್ ಕೂಡ ಬ್ಯಾಕ್ ಆಗ್ತಾರೆ ಎರಡನೇ ಸ್ಪೆಲ್ನಲ್ಲಿ. ವಿಲಿಯಂಗ್ ಅವರ ವಿಕೆಟನ್ನು ತೆಗಿತಾರೆ. ಸೊ ಇದರೊಂದಿಗೆ 3 ವಿಕೆಟ್ ಬೇಗನೆ ಹೋಗುತ್ತೆ. ಸೊ ಗ್ಲೆನ್ ಫಿಲಿಪ್ಸ್ ಕೂಡ ಜಾಸ್ತಿ ಹೊತ್ತು ನಿಲ್ಲೋದಕ್ಕಾಗೋದಿಲ್ಲ, ಅವ್ರನ್ನ ಕುಲ್ದೀಪ್ ಯಾದವ್ ಎಲ್ಬಿಡಬ್ಲ್ಯೂ ಮಾಡ್ತಾರೆ. ಸೊ ಇದರೊಂದಿಗೆ 170ಕ್ಕೆ 4. ಹಾಗೆಯೇ ಮಿಚೆಲ್ ಸ್ಟಾರ್ಟಿಂಗ್ನಲ್ಲಿ ಚೆನ್ನಾಗಿ ಆಡಿದರು. ಮಿಚೆಲ್ ಹೇ ಅವರು ಇನ್ಫ್ಯಾಕ್ಟು 2 ಮಿಚೆಲ್ ಇದ್ದಾರೆ. ಮಿಚೆಲ್ ಹೇ ಚೆನ್ನಾಗಿ ಆಡಿದರು ಸ್ಟಾರ್ಟಿಂಗ್ನಲ್ಲಿ. 13 ಬಾಲ್ 18 ರನ್ ಕ್ಯಾಮಿಯೋ ಬಂದಿತ್ತು ಅವರಿಂದ. ಸೊ ಅವ್ರನ್ನ ಪ್ರಸಿದ್ಧ ಕೃಷ್ಣ ಅವರು ಬೌಲ್ ಮಾಡ್ತಾರೆ ಒಂದು ಬ್ಯೂಟಿಫುಲ್ ಡೆಲಿವರಿ ಮುಖಾಂತರ. ಸೊ ಇದರೊಂದಿಗೆ 198ಕ್ಕೆ 5 ವಿಕೆಟ್ ಕಳೆದುಕೊಂಡಿದ್ದ ನ್ಯೂಜಿಲ್ಯಾಂಡ್ಗೆ ಬ್ರೇಸ್ವೆಲ್ ಮತ್ತು ಮಿಚೆಲ್ ಅವರ ಒಂದು ಸಖತ್ತಾಗಿರೋ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಾಯಿತ್ತು. ಸೊ ಇನ್ಫ್ಯಾಕ್ಟ್ ಇದು ಗೇಮ್ ಚೇಂಜಿಂಗ್ ಆಗೋ ಥರ ಕಾಣ್ತಾಯಿತ್ತು. ಆದರೆ ಅದನ್ನೆಲ್ಲ ಬದಲು ಮಾಡಿದರೆ ಶ್ರೇಯಸ್ ಅಯ್ಯರ್ ಅವರ ಬುಲೆಟ್ ಥ್ರೋ, ಬ್ರೇಸ್ವೆಲ್ ಅವ್ರನ್ನ ಒಂದು ಬುಲೆಟ್ ಥ್ರೋ ಬಗ್ಗೆ ಮುಖಾಂತರ ರನ್ಔಟ್ ಮಾಡ್ತಾರೆ. ಸೊ ಇಲ್ಲಿ ಎಲ್ಲ ಚೇಂಜ್ ಆಗುತ್ತೆ. ಮಿಚೆಲ್ ಒಬ್ಬಂಟಿ ಆಗಿಬಿಡ್ತಾರೆ. ಸೊ ಆದರೂ ಕೂಡ ಫೈಟ್ ಬ್ಯಾಕನ್ನು ಬಿಡೋದಿಲ್ಲ ಅವರು. ಡ್ಯಾರೆನ್ ಮಿಚೆಲ್ ಅವರು 71 ಬಾಲ್ನಲ್ಲಿ 84 ರನ್ ಹೊಡೆದೇ ಹೋಗ್ತಾರೆ. ಸೊ ಇವರ ಆಟದಿಂದ ನ್ಯೂಜಿಲ್ಯಾಂಡ್ ತಂಡ 300 ರನ್ನನ್ನು ಹೊಡಿತಾರೆ. ಸೊ ಒಳ್ಳೆ ಸ್ಕೋರ್ ಅಂತಲೇ ಹೇಳ್ಬೋದು. ಇದರಲ್ಲಿ ಅಬೌವ್ ಆ್ಯಾವ್ರೇಜ್ ಸ್ಕೋರೇನೇ ಆಗಿತ್ತು. ಸೊ ಕಂಫರ್ಟೇಬ್ಲಿ ಸೆಕೆಂಡ್ ಇನ್ನಿಂಗ್ಸು ಫಸ್ಟ್ 10 ಓವರ್ ಸ್ಟ್ರಗಲ್ ಆಯಿತು ಇಂಡಿಯಾ ಕಡೆಯಿಂದನೂ ಕೂಡ. ಸೊ ಅದ್ಭುತವಾದ ಬಾಲಿಂಗ್ ಬಂತು ಜೇಮಿಸನ್ ಅವರಿಂದ. ಇದರೊಂದಿಗೆ ಸ್ವಲ್ಪ ಸ್ಟ್ರಗಲ್ ಕಾಣ್ತು. ಆಮೇಲೆ ಇನಿಷಿಯಲಿ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಾ ಹೋಯಿತು. ರೋಹಿತ್ ಶರ್ಮಾ ಆ್ಯಸ್ ಯೂಶ್ವಲ್ ಬೌಂಡ್ರಿ ಸಿಕ್ಸನ್ನು ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇನ್ನೇನು ಹತ್ತತ್ರ 50 ಪಾರ್ಟ್ನರ್ಶಿಪ್ ಹೋಗ್ತಾಯಿದೆ ಅನ್ನೋಷ್ಟರಲ್ಲಿ 39ಕ್ಕೆ 1 ವಿಕೆಟ್ ಹೋಗಿಬಿಡುತ್ತೆ. ರೋಹಿತ್ ಶರ್ಮಾ ಔಟ್ ಆಗ್ತಾರೆ ಜೇಮಿಸನ್ ಅವ್ರಿಗೇ 26 ರನ್ ಗಳಿಸಿ. ಸೊ ಅದಾದ ಬಳಿಕ ಒಂಥರ ಗೇಮ್ ಡಿಫೈನಿಂಗ್ ಪಾರ್ಟ್ನರ್ಶಿಪ್ ಅಂತಲೇ ಹೇಳ್ಬೋದು ವಿರಾಟ್ ಕೊಹ್ಲಿ ಮತ್ತು ಶುಭ್ಮನ್ ಗಿಲ್ ಅವರಿಂದ. ಇನಿಷಿಯಲಿ ಶುಭ್ಮನ್ ಗಿಲ್ ಸ್ಟ್ರಗಲ್ ಮಾಡ್ತಾಯಿದ್ರು, ಆದರೆ ವಿರಾಟ್ ಕೊಹ್ಲಿ ಮಾತ್ರ ಯಾವುದೇ ಸ್ಟ್ರಗಲ್ ಕಾಣಿಸಿಲ್ಲ. ಬಂದಾಗಲಿಂದನೇ ಗುದ್ದೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇವಾಗ ಏನು ಹೇಳಿದೆ ಪ್ರೈಮ್ 2.0 ಅಂತಲೇ ಹೇಳ್ಬೋದು. ಆ ಲೆವೆಲ್ಗೆ ಬಂದಾಗಲಿಂದನೇ ಗುದ್ದೋದಕ್ಕೆ ಟ್ರೈ ಮಾಡ್ತಾಯಿದ್ದಾರೆ. ಸೊ ಇನಿಷಿಯಲಿ ವಿರಾಟ್ ಕೊಹ್ಲಿ ಟೈಮ್ ತೊಗೋತಾರೆ ODI ಕ್ರಿಕೆಟ್ನಲ್ಲಿ. ಅಂದರೆ ಸ್ವಲ್ಪ ಒಂದು 8 ಬಾಲು ಸಿಂಗಲ್ಸ್ ಏನೋ ಆಡಿಸ್ತಾರೆ, ನಾರ್ಮಲಾಗಿ ಆಡ್ತಾಯಿದ್ರು. ಆದರೆ ಇವಾಗ ಚೇಂಜ್ ಮಾಡಿದ್ದಾರೆ. ಬಂದಾಗಲಿಂದನೇ ಬೌಂಡ್ರೀಸ್ ಕಡೆ ನೋಡ್ತಾರೆ, ಸ್ಟ್ರೇಟ್ ಅವೇ ಡೌನ್ ದ ಗ್ರೌಂಡೆಲ್ಲ ಬರ್ತಾರೆ. ಸೊ ಹಾಗಾಗಿ ತುಂಬಾ ಇಂಪ್ರೂವ್ಮೆಂಟ್ ಕಂಡಿದೆ ವಿರಾಟ್ ಕೊಹ್ಲಿ ಅವರ ಈ ಇದರಿಂದ, ಹೊಸ ಇಂಪ್ರೂವ್ಮೆಂಟಿಂದ. ಸೊ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಬಂತು ಇವರಿಬ್ಬರ ನಡುವೆ. ಇಬ್ಬರು ಅರ್ಧ ಶತಕ ಕೂಡ ದಾಟ್ತಾರೆ. ಇನ್ನೇನು ಚೆನ್ನಾಗಿ ಬರ್ತಾಯಿದೆ ಅನ್ನೋಷ್ಟರಲ್ಲಿ ಶುಭ್ಮನ್ ಗಿಲ್ ಔಟ್ ಆಗ್ತಾರೆ. ಸೊ ಸಾಫ್ಟ್ ಡಿಸ್ಮಿಸಲ್ ಅಂತಲೇ ಹೇಳ್ಬೋದು. 118 ರನ್ಗಳ ಪಾರ್ಟ್ನರ್ಶಿಪ್ ಇದರೊಂದಿಗೆ ಎಂಡ್ ಆಗುತ್ತೆ. ಸೊ ಅದಾದ ಬಳಿಕ ಕೂಡ ಒಂದು ಬೆಂಕಿ ಪಾರ್ಟ್ನರ್ಶಿಪ್ ಬರುತ್ತೆ ಶ್ರೇಯಸ್ ಅಯ್ಯರ್ ಮತ್ತು ವಿರಾಟ್ ಕೊಹ್ಲಿ ಅವರಿಂದ. ಗೇಮ್ ಆರಾಮಾಗಿದೆ ಅಂತ ಅನಿಸ್ತಾ ಇತ್ತು ಇವರಿಬ್ಬರು ಆಡೋ ತನಕ. ಸೊ ವಿರಾಟ್ ಕೊಹ್ಲಿ ಆ್ಯಸ್ ಯೂಶ್ವಲ್ 90s ಹತ್ರ ಬರ್ತಾರೆ, ಇನ್ನೊಂದು 100 ಬರುತ್ತೆ ಅಂತ ಎಲ್ಲರೂ ಕಾಯ್ತಾಯಿದ್ವಿ. ಆದರೆ ಜಸ್ಟ್ ಮಿಸ್ ಅಂತ ಹೇಳುವಾಗೇ ಮಿಸ್ ಆಯಿತು. ಸೊ ಅವರೇ ಮಾಡಿಕೊಂಡ್ರು. ಇನ್ನೂ ಕೂಡ ಟೈಮ್ ಇತ್ತು, ಸಿಂಗಲ್ಸ್ ಹೋಗ್ಬೋದಿತ್ತು. ಆಗಲೇ ಹೇಳಿದಾಗೇ ಬೌಂಡ್ರೀಸ್ಗೆ ಜಾಸ್ತಿ ನೋಡ್ತಾ ಇದ್ದಾರೆ ಈ ವರ್ಷವೂ ವಿರಾಟ್ ಕೊಹ್ಲಿ. ಸೊ ಅದೇ ರೀತಿ ಬೌಂಡ್ರಿಗೆ ನೋಡಿದ್ರು. ಬ್ರಿಲಿಯಂಟ್ ಕ್ಯಾಚ್ ಅಂತಲೇ ಹೇಳ್ಬೋದು ಬ್ರೇಸ್ವೆಲ್ಲಿಂದ. ಬೆಂಕಿ ಫೀಲ್ಡಿಂಗ್ ನಮಗೆ ನೋಡೋದಕ್ಕೆ ಸಿಕ್ತು ಇವತ್ತು ನ್ಯೂಜಿಲ್ಯಾಂಡ್ ಟೀಮ್ನಿಂದ. ಎಸ್ಪೆಷಲಿ ಗ್ಲೆನ್ ಫಿಲಿಪ್ಸು ಗೊತ್ತೇ ಇದೆ ಹೇಗೆ ಫೀಲ್ಡಿಂಗ್ ಮಾಡ್ತಾರೆ ಅಂತ. ಇನ್ನು
ಅದಾದ ಬಳಿಕ ವಿರಾಟ್ ಕೊಹ್ಲಿ ಔಟ್ ಆಗ್ತಾರೆ 93, ಜಸ್ಟ್ ಶಾರ್ಟ್ ಆಫ್ 100 ಅಂತಲೇ ಹೇಳ್ಬೋದು. ಸೊ ಅದಾದ ಬಳಿಕ ವಿಕೆಟ್ಗಳ ಸರಮಾಲೆ ಸ್ಟಾರ್ಟ್ ಆಗುತ್ತೆ. ಅದಾದ ಬಳಿಕ ಬಂದ ರವೀಂದ್ರ ಜಡೇಜಾ ಕೂಡ ಔಟ್ ಆಗ್ತಾರೆ, ಅಯ್ಯರ್ ಕೂಡ ಔಟ್ ಆಗ್ತಾರೆ. ಸೊ ಇದರೊಂದಿಗೆ ಸ್ಟ್ರೈಟ್ ಅವೇ 242 5 ಆಗಿಬಿಡುತ್ತೆ. 234ಗೆ 2 ಇದ್ದ ಟೀಮು. ಸೊ ಸ್ಟ್ರೈಟ್ ಅವೇ ನ್ಯೂಜಿಲ್ಯಾಂಡ್ ಕಮ್ಬ್ಯಾಕ್ ಆಗುತ್ತೆ. ಒಂದು ಪಾರ್ಟ್ನರ್ಶಿಪ್ ಬೇಕಿತ್ತು, ಅದನ್ನು ಹರ್ಷಿತ್ ರಾಣಾ ಮತ್ತು ರಾಹುಲ್ ಮಾಡ್ತಾರೆ. ಯಾಕಂದರೆ ಈ ಪಾರ್ಟ್ನರ್ಶಿಪ್ ಬೇಕಿತ್ತು, ಯಾಕಂದರೆ ಒಂದು ಸೆಟ್ ಆಗಬೇಕಿತ್ತು ಈ ಮ್ಯಾಚು. ಯಾಕಂದರೆ ಇನ್ನೂ ಕೂಡ 50 ರನ್ ಬೇಕಿತ್ತು ಈ ಪಾರ್ಟ್ನರ್ಶಿಪ್ ಸ್ಟಾರ್ಟ್ ಆದಾಗ. ಒಂದು ಡ್ರಾಪ್ ಕ್ಯಾಚ್ ಕೂಡ ನೋಡೋದಕ್ಕೆ ಸಿಕ್ತು ಮಿಚೆಲ್ ಅವರಿಂದ ಅನಿಸುತ್ತೆ. ಸೊ ಈಸಿ ಕ್ಯಾಚ್ ಆಗಿತ್ತು ಅದು. ಹರ್ಷಿತ್ ರಾಣಾ ಅದಾದ ಬಳಿಕ ಒಂದು 15 ರನ್ನನ್ನು ಹೊಡೆದ್ರು. ಅದು ಕೂಡ ಮ್ಯಾಟ್ರ್ ಆಯಿತು, ಯಾಕಂದರೆ ಆಮೇಲೆ ವಾಷಿಂಗ್ಟನ್ ಸುಂದರ್ ಸ್ಟ್ರಗಲ್ ಮಾಡೋದನ್ನು ನೋಡಿದ್ವಿ. ಅವರು 100% ಫಿಟ್ ಇರಲಿಲ್ಲ, ಕಷ್ಟ ಆಗ್ತಾಯಿತ್ತು ರನ್ ಮಾಡೋದಕ್ಕೆ. ಆದರೂ ಕೂಡ ರಾಹುಲ್ ಅವ್ರ ಜೊತೆ ಚೆನ್ನಾಗಿರೋ ಪಾರ್ಟ್ನರ್ಶಿಪ್ಪನ್ನು ಮಾಡಿ ಕೊನೆಗೆ 2 ಬೌಂಡ್ರಿ ಹಾಗೂ 1 6 ಮುಖಾಂತರ ಮ್ಯಾಚನ್ನು ಮುಗಿಸ್ತಾರೆ. 49 ಓವರ್ಗೆ ಮ್ಯಾಚ್ ಮುಗೀತು. ಅಂದ್ಕೊಂಡಾಗ ಆಗಿದ್ದಿದ್ರೆ 45 ಓವರ್ಗೆ ಮುಗ್ದಿರೋದು ಅಂತ ಅನಿಸುತ್ತೆ. ಸೊ ತುಂಬಾ ಫೈಟ್ ಬ್ಯಾಕ್ ಬಂತು ನ್ಯೂಜಿಲ್ಯಾಂಡಿಂದ. ಅವರಿಂದನೇ ಸ್ವಲ್ಪ ಮಿಸ್ಟೇಕ್ಸ್ಗಳು ಕೂಡ ಆಯಿತು, ಯಾಕಂದರೆ ಸ್ಲಾಪಿ ಫೀಲ್ಡಿಂಗ್ ನೋಡೋದಕ್ಕೆ ಸಿಕ್ತು ಆಮೇಲೆ. ಸೊ ಏನೇ ಆಗಲಿ ಮ್ಯಾಚ್ ನಮ್ಮ ಕಡೆ ಆಗಿದೆ. ಮೊದಲ ಮ್ಯಾಚ್ ವಿನ್ ಆಗಿದೆ. ಮ್ಯಾನ್ ಆಫ್ ದ ಮ್ಯಾಚ್ ಮತ್ತೊಮ್ಮೆ ವಿರಾಟ್ ಕೊಹ್ಲಿ ಅವರು ಪಡ್ಕೊಂಡಿದ್ದಾರೆ. ಅಫ್ಕೋರ್ಸ್ 93 ರನ್ ಹೊಡೆದಿದ್ದಾರೆ. ಸೊ ನೋಡೋಣ ಏನಾಗುತ್ತೆ ಏನು ಅಂತ ನೆಕ್ಸ್ಟ್ 2 ಪಂದ್ಯ. ಸೊ ಇದಾಗಿತ್ತು ವಿಡಿಯೋ. ಹೆಚ್ಚಿನ ವಿಡಿಯೋ ಆಗಿದೆ. ಸಬ್ಸ್ಕ್ರೈಬ್ ಮಾಡಿ ಪರ್ಸನ್ ಕನ್ನಡ. ಥ್ಯಾಂಕ್ ಯು.